ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೌಜೀಸ್ ಕಿಚನ್ಗೆ ಸ್ವಾಗತ. ಈ ದಿನ ನಾನು ನಿಮಗೆ ಪೊಟ್ಯಾಟೊ ಅಂದರೆ ಆಲೂಗಡ್ಡೆ ಪಲ್ಯವನ್ನು ಮಾಡಲು ತೋರಿಸ್ತೇನೆ. ನಿನ್ನೆ ಪಲ್ಯದ ಪುಡಿಯನ್ನು ತೋರಿಸಿದ್ದೆ. ಅದೇ ಪುಡಿಯನ್ನು ಉಪಯೋಗಿಸಿ ಈ ದಿನ ಆಲೂಗಡ್ಡೆ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈಗ ನಾನು ಮೊದಲಿಗೆ ಒಂದು 7ರಿಂದ 8 ಆಲೂಗಡ್ಡೆಯನ್ನು ಚೆನ್ನಾಗಿ ತೊಳೆದಿದ್ದೇನೆ. ತೊಳೆದು ಅದರ ಸಿಪ್ಪೆಯನ್ನು ತೆಗೆದು ನೀರಲ್ಲಿಟ್ಟಿದ್ದೀನಿ. ಈಗ ಇದನ್ನು ಸಣ್ಣದಾಗಿ ಹೆಚ್ಕೊಳ್ಳೋಣ. ಈಗ ಇಲ್ಲಿ ನಾನು ಆಲೂಗಡ್ಡೆಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಗ್ಗರಣೆ ಐಟಮ್ಸ್ನ ಇಟ್ಕೊಂಡಿದ್ದೀನಿ. ಸಾಸಿವೆ, ಜೀರಿಗೆ ಆ್ಯಂಡ್ ಇಲ್ಲಿ ಒಣಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ, ಕರಿಬೇವಿನ ಸೊಪ್ಪು, ಇದನ್ನೆಲ್ಲ ಹಾಕಿ ಇವಾಗ ಒಗ್ಗರಣೆ ಮಾಡೋಣ. ಇಲ್ಲಿ ಮೊದಲಿಗೆ ನಾನು ಬಾಣಲೆ ತೊಗೊಂಡಿದ್ದೀನಿ. ಅದರಲ್ಲಿ ಒಂದು 7ರಿಂದ 8 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಮುಂದಿರಬೇಕು. ಸೊ ಒಂದು 7ರಿಂದ 8 ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ. ಇದು ಕಾಯಕ್ಕೆ ಬಿಡೋಣ. ನೆಕ್ಸ್ಟು ಒಗ್ಗರಣೆ ಹಾಕೋಣ. ಇಲ್ಲಿ ಮೊದಲಿಗೆ ನಾನು ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಚಿಟಿಗುಟ್ಟದ ಮೇಲೆ ಅರಿಶಿನ, ಒಗ್ಗರಣೆ ಐಟಮ್ಸ್ ಎಲ್ಲ ಹಾಕೋಣ. ಇಲ್ಲಿ ನೋಡಿ, ಈಗ ಸಾಸಿವೆ ಚಿಟಿಗುಟ್ತಾ ಇದೆ. ಸ್ವಲ್ಪ ಅರಿಶಿನ, ಜೀರಿಗೆ, ಇಂಗು ಎರಡನ್ನೂ ಮಿಕ್ಸ್ ಮಾಡಿದ್ದೇನೆ. ಈಗ ನಾನು ಇಲ್ಲಿ ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ಸ್ವಲ್ಪ ಫ್ರೈ ಮಾಡೋಣ. ಈಗ ಇಲ್ಲಿ ನಾನು ಆಲೂಗಡ್ಡೆ ಮಿಶ್ರಣವನ್ನು ಹಾಕ್ತಾ ಇದ್ದೀನಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆಲೂಗಡ್ಡೆ ಕಂದು ಬಣ್ಣ ಬರಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡೋಣ. ಇಲ್ಲಿ ನಾನು ಈಗ 1 ಸ್ಪೂನು ಉಪ್ಪನ್ನು ಹಾಕ್ತಾ ಇದ್ದೀನಿ. ಆಮೇಲೆ ಪಲ್ಯ ಬೆಂದ ಮೇಲೆ ಮುಂದೆ ನೋಡಿ ಬೆಳೆಸೋಣ. ಈಗ ಸದ್ಯಕ್ಕೆ 1-1.5 ಸ್ಪೂನು ಉಪ್ಪನ್ನು ಹಾಕಿದ್ದೇನೆ. ಈಗ ಇಲ್ಲಿ ಒಂದು 15 ನಿಮಿಷಗಳ ಕಾಲ ಆಲೂಗಡ್ಡೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 10ರಿಂದ 15 ನಿಮಿಷ ಆಲೂಗಡ್ಡೆ ಮೆತ್ತಗೂ ಆಗಬೇಕು, ಫ್ರೈಯೂ ಆಗಬೇಕು. ಸೊ ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದು ಪಲ್ಯದ ಪುಡಿ. ನನ್ನ ಹಳೆಯ ವಿಡಿಯೋದಲ್ಲಿ ಅಂದರೆ ಹಿಂದಿನ ವಿಡಿಯೋದಲ್ಲಿ ನಾನು ಪಲ್ಯದ ಪುಡಿ ಹೇಗೆ ಮಾಡೋದು ಅಂತ ತೋರಿಸಿದ್ದೆ. ಇವಾಗ ಅದೇ ಪುಡಿನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. 2ರಿಂದ 2.5 ಸ್ಪೂನು ನಾನು ಪುಡಿನ ತೊಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ. ಇದು ಬೆಂದಿದೆ ಅಂತ ಚೆಕ್ ಮಾಡೋಕ್ಕೆ ಒಂದೇ ಒಂದು ಆಲೂಗಡ್ಡೆ ತೊಗೊಳ್ಳೋಣ. ತೊಗೊಂಡು ಈ ಥರ ಮುರಿದ್ರೆ ಮೃದುವಾಗಿ ಅದು ಕಟ್ಟಾಗಬೇಕು. ನೋಡಿ, ಈ ಥರ ಮೃದುವಾಗಿ ಕಟ್ಟಾಗಬೇಕು, ಬೆಂದಿದೆ ಅಂತ. ಈಗ ಇದಕ್ಕೆ ಪಲ್ಯದ ಪುಡಿನ ಹಾಕೋಣ. ನೋಡಿ ಫ್ರೆಂಡ್ಸ್, ಈಗ ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ. ಪಲ್ಯದ ಪುಡಿ ನಾನು ಹೇಳಿದಂಗೆ 2ರಿಂದ 2.5 ಸ್ಪೂನು ತೊಗೊಂಡಿದ್ದೆ. ಅದನ್ನು ಈಗ ಪಲ್ಯಕ್ಕೆ ಹಾಕೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ನೋಡಿ, ಪಲ್ಯದ ಪುಡಿ ಹಾಕಿ ಅದನ್ನು ಒಂದು ಸತಿ ಬಾಡಿಸಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ಉಪ್ಪು ಹಾಕಿದ್ವಿ 1.5 ಸ್ಪೂನು. ಈಗ ಇನ್ನೊಂದು ಅರ್ಧ ಸ್ಪೂನು ಉಪ್ಪನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಕೊನೆಯದಾಗಿ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆಯನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಜಸ್ಟು ಟೇಸ್ಟ್ ಕೊಡುತ್ತೆ, ಇದು ರುಚಿ ಕೊಡುತ್ತೆ. ಸೊ ಇಲ್ಲಿ ನಾವು ಕೊತ್ತಂಬರಿ ಸೊಪ್ಪಿದ್ರೆ ಸಣ್ಣದಾಗಿ ಕಟ್ ಮಾಡಿ ಮಿಕ್ಸ್ ಮಾಡ್ಬೋದು. ಈಗ ನಾನಿಲ್ಲಿ ಮಿಕ್ಸ್ ಮಾಡಿಲ್ಲ. ನೀವು ಬೇಕಾದರೆ ಇಲ್ಲಿ ಸಣ್ಣದಾಗಿ ಕೊತ್ತಂಬರಿನ ಕಟ್ ಮಾಡಿ ಈ ಪಲ್ಯಕ್ಕೆ ಮಿಕ್ಸ್ ಮಾಡಿದ್ರೆ ಪಲ್ಯದ ಆಲೂಗಡ್ಡೆ ಪಲ್ಯ ರೆಡಿ ಆಗುತ್ತೆ. ಹಲೋ ಫ್ರೆಂಡ್ಸ್, ಕೊನೆಯದಾಗಿ ನೋಡಿ, ಪಲ್ಯದ ಪುಡಿಯನ್ನು ಬಳಸಿ ಆಲೂಗಡ್ಡೆ ಪಲ್ಯ ರೆಡಿ. ಹಲೋ ಫ್ರೆಂಡ್ಸ್, ಕೊನೆಯದಾಗಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಹೊಸ ವಿಡಿಯೋ ಒಂದಿಗೆ ಸಿಗೋಣ. ಥ್ಯಾಂಕ್ ಯು.